ಕಾರವಾರ ನಗರದ ಕಾಜು ಭಾಗದಲ್ಲಿರುವ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಡಿಸೆಂಬರ್ 18ರಿಂದ 22ರವರೆಗೆ 4 ದಿನಗಳ ಕಾಲ ಬೃಹತ್ ಆಹಾರ ಮತ್ತು ಸ್ವದೇಶಿ ಮೇಳ ನಡೆಯಲಿದೆ ಎಂದು ಆಯೋಜಕ ಗಣೇಶ್ ಗುನ್ಗಾ ತಿಳಿಸಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಶ್ರೀ ಗುರು ರಾಘವೇಂದ್ರ ಇವೆಂಟ್ಸ್ ಅಂಕೋಲಾ ನೇತೃತ್ವದಲ್ಲಿ ಮೇಳ ಆಯೋಜಿಸಲಾಗುತ್ತಿದ್ದು, ಸಣ್ಣ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದಲೇ ಈ ಮೇಳ ಹಮ್ಮಿಕೊಳ್ಳಲಾಗಿದೆ. ಹಣ ಮಾಡುವ ಉದ್ದೇಶದಿಂದ ಮೇಳ ಆಯೋಜಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮೇಳದಲ್ಲಿ ಸಂಪೂರ್ಣ ನೈಸರ್ಗಿಕ ಆಹಾರಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಪ್ರವೇಶ ಉಚಿತವಾಗಿದ್ದು, ಪ್ರತಿದಿನ ಬೆಳಿಗ್ಗೆ 10ರಿಂದ ರಾತ್ರಿ 10ರವರೆಗೆ ಸ್ಟಾಲ್ಗಳು ಕಾರ್ಯನಿರ್ವಹಿಸಲಿವೆ. ನೈಸರ್ಗಿಕ ಸೌಂದರ್ಯವರ್ಧಕಗಳು, ಖಾದಿ ಉತ್ಪನ್ನಗಳು, ನಿತ್ಯ ಬಳಕೆಯ ವಸ್ತುಗಳು, ದೇಶೀಯ ಆಹಾರಗಳು, ಸಾವಯವ ಹಾಗೂ ಆಯುರ್ವೇದ ಉತ್ಪನ್ನಗಳು, ಫ್ಯಾನ್ಸಿ ಮತ್ತು ಖಾದಿ ಸೀರೆಗಳು, ಸಿರಿಧಾನ್ಯಗಳು, ಮಕ್ಕಳ ಉಡುಪುಗಳು, ಗೃಹ ಬಳಕೆಯ ವಸ್ತುಗಳು ಸೇರಿದಂತೆ ಅನೇಕ ಉತ್ಪನ್ನಗಳು ಲಭ್ಯವಿರುತ್ತವೆ. ಇದೇ ವೇಳೆ 1 ಗ್ರಾಂ ಗೋಲ್ಡ್ ಜ್ಯುವೆಲ್ಲರಿ, ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, ಉತ್ತರ ಹಾಗೂ ದಕ್ಷಿಣ ಭಾರತದ ಆಹಾರಗಳು, ಹಪ್ಪಳ, ಸಂಡಿಗೆ, ಇಳಕಲ್ ಸೀರೆಗಳು ಜೊತೆಗೆ ಹಲಸು ಮತ್ತು ಮಾವಿನ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ಗಡ್ಡೆಗಳು, ತರಕಾರಿ ಬೀಜಗಳು ಸೇರಿದಂತೆ ವಿವಿಧ ಸಸ್ಯಗಳು ದೊರೆಯಲಿವೆ. ಜಿಲೇಬಿ ಮತ್ತು ಹೋಳಿಗೆಯ ಲೈವ್ ಸ್ಟಾಲ್ಗಳು ವಿಶೇಷ ಆಕರ್ಷಣೆಯಾಗಲಿವೆ ಎಂದು ತಿಳಿಸಿದ್ರು. ಕಾಂಟ್ಯಾಕ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಅವ್ರ ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತದೆ ಸರ್. ಮತ್ತೆ ಯಾವುದೇ ದುಡ್ಡು ಮಾಡಿಕೊಳ್ಳೋಸ್ಕರ ಇದನ್ನು ಮಾಡ್ತಿಲ್ಲ ಸರ್. ಏನೇನು ಬರ್ತದೆ ನೈಸರ್ಗಿಕ ಉತ್ಪನ್ನಗಳು, ಮತ್ತೆ ಖಾದಿ ಉತ್ಪನ್ನಗಳು, ಮತ್ತೆ ಪಿಕಲ್ಸು, ಮತ್ತೆ ಕಾಂಡಿಮೆಂಟ್ಸು, ಮತ್ತೆ ನೈಸರ್ಗಿಕ ಉತ್ಪನ್ನಗಳು, ಗಾಣದ ಎಣ್ಣೆ, ಮತ್ತೆ ಧೂಪ ಸರ್, ನ್ಯಾಚುರಲ್, ಮತ್ತೆ ಹಲ್ವಾ, ತಾರೆ ಬೆಲ್ಲ ಅಂತ ಬರ್ತದೆ ಸರ್, ಹಿಂದಿನ ಕಾಲದಿಂದ ಬಳಸ್ತಿರುತ್ತೆ. ಮತ್ತೆ ಲೈವ್ ಫುಡ್ಗಳಿರ್ತವೆ ಸರ್, ಈ ಪಡ್ಡು ಮತ್ತು ಆ ಥರದ್ದು, ಜಿಲೇಬಿ, ಲೈವ್ ಹೋಳಿಗೆ ಆ ಥರದ್ದು ರೆಡಿ ಮಾಡಿಕೊಡ್ತಾರೆ ಸರ್. ಅಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಸರ್? ಇದು ಮೈಸೂರು, ಮತ್ತೆ ಬೆಂಗಳೂರು, ರಾಜಸ್ಥಾನ, ಬಾಂಬೆ, ಇತರ ರಾಜ್ಯಗಳಿಂದ ಬರ್ತಿದ್ದಾರೆ ಸರ್. ಎಂಟ್ರಿ ಫ್ರೀ ಇದೆ ಸರ್. ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಇದೆ ಸರ್ ಟೈಮ್. 60958487 ಸರ್ ಕಾಂಟ್ಯಾಕ್ಟ್ ನಂಬರ್. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಲಭ್ಯ ಇರ್ತದೆ ಸರ್ ಮಳಿಗೆಗಳು, ಸ್ಟಾಲ್. ಕೇವಲ 4 ದಿನ ಸರ್. ರಿಲ್ಯಾಕ್ಸ್ ಮಾಡ್ಬೇಕಂತಿದ್ವಿ ಅಂತಂದ್ರೆ ನಾವು ಲಾಸ್ಟ್ ಟೈಮ್ ಊಟ ಮಾಡಿದ್ವಿ, ಅಂಕೋಲ ಮಾಡಿದ್ವಿ. ಹಂಗೆ ಅಲ್ಲಿ ಜನ ಕಾರವಾರದವರೆಲ್ಲ ಈ ಕಾರವಾರದಲ್ಲೂ ಮಾಡಿ ನಿಮಗೆ ನಮ್ಮ ಕಡೆಯಿಂದ ಸಪೋರ್ಟ್ ಇರ್ತದೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಮಾಡ್ತೀವಿ ಸರ್. ಜನ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸರ್. ಭಾಳ ಅಲ್ಲಿ ಮಾಡಿದಾಗ ಒಳ್ಳೆ ಆಗಿತ್ತು ಒಳ್ಳೆಯಾಗಿದೆ ಸರ್, ಚೆನ್ನಾಗಿದೆ ಸರ್. ಟೋಟಲ್ ಸರ್ ಇದು 5 ಸರ್ ಇಲ್ಲಿ ಮಾಡ್ತಿರೋದು. ಬೆಂಗಳೂರಲ್ಲಿ 2 ಇವೆಂಟ್ ಮಾಡಿದ್ವಿ, ಇಲ್ಲಿ ಲೋಕಲ್ 3, ಟೋಟಲ್ ಸೇರಿ 5 ಇವೆಂಟ್ ಆಗಿದೆ ಸರ್. ಹೆಚ್ಚಿನ ಮಾಹಿತಿಗೆ 7619256737 ಅಥವಾ 6360958487 ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದ್ದು, ಈ ಸಂದರ್ಭದಲ್ಲಿ ನಾಗರಾಜ್ ಗುನಗ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಡಿಗ ಸಮುದಾಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಸಮುದಾಯದ 28 ಉಪ ಪಂಗಡಗಳು ಒಂದೇ ಎಂದು ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನದ ಉತ್ತರ ಕನ್ನಡ ಜಿಲ್ಲಾ ಮುಖ್ಯ ಸಂಚಾಲಕ ಡಾಕ್ಟರ್ ನಾಗೇಶ್ ನಾಯ್ಕ್ ಸ್ಪಷ್ಟಪಡಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನದ ಮೂಲಕ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ವಿದ್ಯಾರ್ಥಿ ವೇತನವನ್ನ ಇತ್ತೀಚೆಗೆ ಗೊಂದಲದ ಕಾರಣದಿಂದ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು ಎಂದರು. ಈಡಿಗ ಸಮುದಾಯದ ಒಳಗಿನ ಕೆಲ ತಪ್ಪು ತಿಳುವಳಿಕೆಗಳಿಂದ ಜಿಲ್ಲೆಯ ನಾಮಧಾರಿ ಸಮುದಾಯದವರು ಹಾಗೂ ಈಡಿಗರು ಬೇರೆ ಎಂಬ ಭಾವನೆ ಮೂಡಿದ್ದು, ಇದನ್ನ ಸರಿಪಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಈಡಿಗ ಸಮುದಾಯಕ್ಕೆ ಸೇರಿದ 28 ಉಪ ಪಂಗಡಗಳ ಜನರಿಗೆ ಪ್ರತಿಷ್ಠಾನದ ಮೂಲಕ ಹೆಚ್ಚಿನ ಸೇವಾ ಕಾರ್ಯಗಳು ನಡೆಯುತ್ತಿವೆ. ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ಸೇರಿದಂತೆ ವಿವಿಧ ಸಹಾಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ವಾರ್ಷಿಕವಾಗಿ 7 ರಿಂದ 10 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಿಸಲಾಗುತ್ತಿದೆ ಎಂದರು. ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಗೆ ನೀಡಲಾಗುತ್ತಿದ್ದ ವಿದ್ಯಾರ್ಥಿ ವೇತನ ಮತ್ತು ಸಹಾಯವನ್ನ ಗೊಂದಲದ ಕಾರಣದಿಂದ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದ್ದು, ಇದನ್ನ ಶೀಘ್ರದಲ್ಲೇ ಸರಿಪಡಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು. ನಮ್ಮಲ್ಲಿ ಇರುವ 28 ಉಪ ಪಂಗಡಗಳು ಒಂದೇ ಎಂಬ ಸಂದೇಶವನ್ನ ಪ್ರತಿಷ್ಠಾನದ ಪ್ರಮುಖರಿಗೆ ತಲುಪಿಸುವ ಕಾರ್ಯ ಮಾಡಲಾಗುವುದು ಎಂದು ಹೇಳಿದರು.
ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನವನ್ನು, ಹಣಕಾಸಿನ ನೆರವನ್ನು ಕೊಡುವುದನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 7-8 ಸಾಲಿನಿಂದ ಸುಮಾರು 120ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸುಮಾರು 7ರಿಂದ 10 ಲಕ್ಷದಷ್ಟು ರೂಪಾಯಿನ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಡ್ತಾ ಬಂದಿದ್ದಾರೆ. ಬಟ್ ಈಗ 25-26ನೇ ಸಾಲಿನೊಳಗೆ ಕಾರಣಾಂತರದಿಂದ ನಮ್ಮ ಉತ್ತರ ಕನ್ನಡದ ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಲಭ್ಯ ಕೊಡೋದನ್ನು ಸ್ವಲ್ಪ ಮಟ್ಟಿಗೆ ನಿರಾಕರಿಸಿದ್ದಾರೆ ಅಥವಾ ನಿಲ್ಲಿಸಿದ್ದಾರೆ. ಈ ವರ್ಷ ಪರಿಶೀಲನೆ ಮಾಡ್ತಿದ್ದಾರೆ, ನಿರಾಕರಿಸಿದ್ದಾರೆ. ಸಾಂದರ್ಭಿಕರಿಂದ ಕಾರಣ ನಮಗೂ ನೇರವಾಗಿ ಏರುವಂತ ಗೊತ್ತಿಲ್ಲದಿದ್ರೂ ನಾನು ಮುಖ್ಯ ಸಂಚಾಲಕನಾಗಿ ಅಲ್ಲಿ ಮಾತಾಡೋದು ಡೈರೆಕ್ಟರ್ ಮಂಡಳಿ ಎಲ್ಲ ಇದೆ, 7-9 ಜನರ ಪ್ರತಿಷ್ಠಾನದ ಡೈರೆಕ್ಟರ್ ಮಂಡಳಿ ಇದೆ. ಸ್ವಲ್ಪ ಆಂತರಿಕ ಭಿನ್ನಾಭಿಪ್ರಾಯಗಳು ಸಮಾಜದೊಳಗೆ 26 ಗುಂಪು ಅಂತಂದಾಗ ಆಗಿರುವ ಸಾಧ್ಯತೆ ನಾನು ಊಹಿಸ್ಕೊಂಡಿದ್ದೇನೆ. ಬಹುಶಃ ಎಲ್ಲೋ ಈಡಿಗರು ಬೇರೆ, ಕುಮಾರ ಭಟ್ರು ಬೇರೆ, ನಾಮದಾರಿಗಳು ಬೇರೆ, ನಮ್ಮೊಳಗೆ ಆಂತರಿಕ ಇದು ಬರ್ತಾವಲ್ಲ. ಹಾಗಾಗಿ ನಾವು ಬಡಬಗ್ಗರಿಗೆ ಕೊಡುವಂಥ ಪ್ರೋತ್ಸಾಹಧನ ಅಥವಾ ಉತ್ತರ ಕನ್ನಡ, ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ನಮ್ಮ ಸಮುದಾಯದಲ್ಲಿ ಬರುವವರನ್ನು ನಾವು ಬಿಗ್ ಬ್ರದರ್ಸ್ ಅಂತ, ಹಿರಿಯ ಸಹೋದರರು ಅಂತ ನಾವು ಪರಿಗಣಿಸ್ಕೊಳ್ತಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಈಡಿಗರ ಬಗ್ಗೆ ಅಸಮಾಧಾನ ಆಗಿರ್ಬೋದು ನನ್ನ ಒಂದು ಊಹೆ, ಅವರ ಒಂದು ಪ್ರತಿಸ್ಪಂದನೆ ನೋಡಿದಾಗ. ಸೊ ಕಾರಣ ಏನಿರ್ಬೋದು, ಕಾರಣಾಂತರದಿಂದ ನಿಲ್ಲಿಸಿದ್ದಾರೆ. ಈ ದಿವಸ ನಾವು ಆ ಹಿನ್ನೆಲೆ ಒಳಗೆ ನಾವು ನಮ್ಮ ಜಿಲ್ಲಾ ಸಂಚಾಲಕ ಬಳಗದವರೆಲ್ಲ ಮಾತನಾಡಿ ಒಂದು ನಿರ್ಧಾರಕ್ಕೆ ಬಂದ್ವಿ. ಅವ್ರದ್ದು ಏನು ಕಾರಣ ಆಗಿದ್ರು ಅವರ ಒಂದು ಸಹಾಯ ಸಹಕಾರ, ವಿಶೇಷವಾಗಿ ಮೊನ್ನೆ ಈಗ ಒಂದು 8 ದಿವಸದ ಹಿಂದೆ ನಮ್ಮ ನಾಗರಾಜ್ ನಾಯ್ಕ ಅಂತ ಅದೆಲ್ಲ ಮಾಡ್ತಿದ್ರು. ಸೊ ಈ ರೀತಿಯಾಗಿ ಅವರಿಂದ ಸಿಗ್ಬೋದಾದಂಥ ಸೌಲಭ್ಯ, ನಮ್ಮಲ್ಲಿ ಆಗಿರುವಂಥ ಸಮಾಜಮುಖಿ ಸೌಲಭ್ಯಗಳು ನಮ್ಮಲ್ಲಿನ ಅಥವಾ ಯಾರ ತಪ್ಪು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆಂತರಿಕವಾಗಿ ನಮ್ಗೆ ತಿಳಿದೇನ ಆಗಿರುವಂಥ ಪ್ರಾಕೃತಿಕ ಸಂಕಷ್ಟಕ್ಕೆ ಸಿಲುಕಿದಂಥವರಿಗೆ ಈ ಒಂದು ವಂಚನೆ ಆಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಈಡಿಗ ಸಮುದಾಯದಿಂದ ಬೃಹತ್ ನಗರಗಳಲ್ಲಿ ಬೆಂಗಳೂರು, ಮೈಸೂರು, ದಾವಣಗೆರೆ ಈ ಎಲ್ಲ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಒಳಗೆ ವಸತಿ ನಿಲಯಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ. ಉದಾಹರಣೆ, ನಾನು ಬೆಂಗಳೂರು ಈಡಿಗರ ಹಾಸ್ಟೆಲ್ನಿಂದ ಓದಿ ಬಂದಂಥವ್ರು, ನನ್ನ ಬಿ ಎಸ್ ಸಿ MSc ಎಲ್ಲ. ಹಾಗೆ ಭಾಳ ಅಶಕ್ತರಾಗಿರ್ತಕ್ಕಂಥ ಹಿಂದುಳಿದವರಿಗೆ, ಬಡವರಿಗೆ ಸಿಗುವಂಥ ಸೌಲಭ್ಯ ಯಾವ ಕಾರಣದಿಂದ ನಿಲ್ಲಿಸಿದ್ದಾರೆ ಗೊತ್ತಿಲ್ಲ. ಅದು ಆಗಬಾರ್ದು. ನಮ್ಮಲ್ಲಿಯ ಆ ತಿಳುವಳಿಕೆ, ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ನಾವು ಮುಂದೊಂದು ದಿವಸದೊಳಗೆ ಕೇಳಿ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ VN ನಾಯ್ಕ್ ಬೆಡ್ಕಣಿ, KN ನಾಯ್ಕ್, MD ನಾಯ್ಕ್, ಡಾಕ್ಟರ್ ಪದ್ಮಯ್ಯ ನಾಯ್ಕ್, ಶ್ರೀಧರ್ ನಾಯ್ಕ್, SB ನಾಯ್ಕ್, ದಾಮೋದರ್ G ನಾಯ್ಕ್, ಸುನಿಲ್ ಸೋನಿ, ವೀರಭದ್ರ ನಾಯ್ಕ್, ಸುಭಾಷ್ ಆರ್ ನಾಯ್ಕ್, ರಾಘವೇಂದ್ರ ಕವಂಚೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೊಯ್ಡಾ ತಾಲೂಕಾ ಕೇಂದ್ರದಿಂದ ಹಳಿಯಾಳ ಶಾಸಕರ ಕಚೇರಿ ತನಕ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ವಿವಿಧ ಸಮಸ್ಯೆಗಳಿಗೆ ಪರಿಹರಿಸುವಂತೆ ಕೈಗೊಂಡ ಪಾದಯಾತ್ರೆಯನ್ನ ಮುಂದೂಡಲಾಗಿದೆ. ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಟಿ ಯಶವಂತ್ ಪಾದಯಾತ್ರೆಗೆ ಚಾಲನೆ ನೀಡಿದ್ರಾದರೂ ಡಿಸೆಂಬರ್ 20ರಂದು ಹಳಿಯಾಳದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳು ಮತ್ತು ಹೋರಾಟಗಾರರ ಸಭೆ ಕರೆದಿದ್ದ ಬಗ್ಗೆ ಲಿಖಿತ ಪತ್ರ ನೀಡಿದ್ರಿಂದ ಪಾದಯಾತ್ರೆ ಹಿಂದಕ್ಕೆ ಪಡೆಯಲಾಯಿತೆಂದು ಘೋಷಿಸಲಾಯಿತು. ಜೊಯ್ಡಾ ತಾಲೂಕಿನ ರಸ್ತೆ, ಸೇತುವೆ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಹುಲಿ ಯೋಜನೆಯ ಸ್ವ ಇಚ್ಛಾ ಪ್ಯಾಕೇಜ್ ರದ್ದುಪಡಿಸುವುದು, ಗ್ರಾಮೀಣ ಭಾಗದಲ್ಲಿ ಬಸ್ ಸೌಲಭ್ಯ ಅತಿಕ್ರಮಣ ಮಂಜೂರು ಹೀಗೆ ವಿವಿಧ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೋರಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದು, ಸರ್ಕಾರದ ಗಮನ ಸೆಳೆಯಲು ಈ ಪಾದಯಾತ್ರೆ ಉದ್ದೇಶವಾಗಿತ್ತು. ಶಾಸಕರಾದ RV ದೇಶಪಾಂಡೆಯವರು ಡಿಸೆಂಬರ್ 20 ಹಳಿಯಾಳ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರ ಸಭೆ ಕರೆದಿರುವುದಾಗಿ ಜೊಯ್ಡಾ ತಹಶೀಲ್ದಾರ್ ಮೂಲಕ ಲಿಖಿತ ಪತ್ರ ನೀಡಿದ್ದಾರೆ. ತಹಶೀಲ್ದಾರ್ ಕಚೇರಿಯಿಂದ ಶಿವಾಜಿ ವೃತ್ತ ತನಕ ಕರ್ನಾಟಕ ಪ್ರಾಂತ ರೈತ ಸಂಘದ ಮೆರವಣಿಗೆ ನಡೆಯಿತು. ಅನೇಕ ಬೇಡಿಕೆಗಳನ್ನ ಪೂರೈಸಲು ಘೋಷಣೆ ಕೂಗಲಾಯಿತು. ತದನಂತರ ಪಾದಯಾತ್ರೆ ಮುಂದೂಡಿದ ಬಗ್ಗೆ ಘೋಷಿಸಲಾಯಿತು. ಪಾದಯಾತ್ರೆಯಲ್ಲಿ ಟಿ ಯಶವಂತ್, KPRS ಉಪಾಧ್ಯಕ್ಷ ಶ್ಯಾಮನಾಥ್ ನಾಯ್ಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಮುನಾ ಗಾಂವ್ಕರ್, CITU ಕಾರ್ಯದರ್ಶಿ ಪ್ರೇಮಾನಂದ್ ವೇಳಿಪ, ಅಧ್ಯಕ್ಷ ಮಾಬಳು ಕುಂಡಲ್ಕರ್, ದಯಾನಂದ್ ಕುಮಗಾಳ್ಕರ್, ಉಮೇಶ್ ವೇಳಿಪ ಮೊದಲಾದವರು ಇದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ,
ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಿಲ್ಲ, ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.